ನಮಸ್ಕಾರ ವೀಕ್ಷಕರೇ, ನಾಲತವಾಡ ಶ್ರೀ ಶರಣವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾಶಿನಾಥ್ ಬಿರಾದಾರ್. ಮುದ್ದೇಬಿಹಾಳ ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಮಾಜಿ ಶಾಸಕ ಎಸ್ ಪಾಟೀಲ್ ನಡಾಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಲತವಾಡ ಸಮೀಪದ ನಾಗಬೇನಾಳ್ ಗ್ರಾಮದಲ್ಲಿ ಬುಧವಾರ ರಾತ್ರಿ ಕುರಿಗಳ ಮೇಲೆ ತೋಳಗಳ ದಾಳಿ ನಡೆದ ಹಿನ್ನೆಲೆಯಲ್ಲಿ ಅವರು ಗ್ರಾಮಸ್ಥರನ್ನು ಭೇಟಿ ಮಾಡಿ ಮಾತನಾಡಿದರು. ಘಟನೆ ರಾತ್ರಿ ನಡೆದರೂ ಬೆಳಗ್ಗೆಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಾರದಿರುವರು ತೀವ್ರವಾಗಿ ಟೀಕಿಸಿದ್ದಾರೆ. ಅವರು ಜನರ ಕಷ್ಟ ತಿಳಿಯದ ಅಧಿಕಾರಿಗಳು ತಮ್ಮ ಕರ್ತವ್ಯ ಮರೆತಿದ್ದಾರೆ ಎಂದು ಆರೋಪಿಸಿದರು. ಮುರಾಳ ಗ್ರಾಮದಲ್ಲಿ ಮಳೆಯ ಪರಿಣಾಮ ಮನೆ ಕುಸಿದ ನಿವಾಸಿಗಳ ಗಾಯಗೊಂಡರು. 108 ಆಂಬ್ಯುಲೆನ್ಸ್ಗೆ ಹಲವಾರು ಬಾರಿ ಕರೆ ಮಾಡಿದರೂ ಸಿಗದೆ ಕೊನೆಗೆ ಆಟೋದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎಂದು ವಿವರಿಸಿದರು. ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆಯು ಹದಗೆಟ್ಟಿದ್ದು ನ್ಯಾಯಾಧೀಶರ ಮನೆಯಲ್ಲೇ ಕಳ್ಳತನವಾಗಿರುವುದು ದೊಡ್ಡ ಉದಾಹರಣೆ ಎಂದು ಹೇಳಿದರು. ಇತ್ತೀಚೆಗೆ ಕೂಚಿಗನೂರು ಗ್ರಾಮದ ರೈತನೊಬ್ಬ ಮೊಸಳೆ ಎಳೆದುಕೊಂಡು ಹೋಗಿದ್ದು ಸಾವಿಗೀಡಾದ ಘಟನೆಗೂ ಅವರು ಸ್ಪಷ್ಟನೆ ನೀಡುತ್ತಾ, ಮೊಸಳೆ ಹಿಡಿದರೆ 20 ಲಕ್ಷ ಪರಿಹಾರ ಕೊಡುತ್ತಾರೆ, ಆದರೆ ಮೊಸಳೆ ಎಳೆದುಕೊಂಡು ಹೋದು ರೈತನಿಗೆ ಪರಿಹಾರ ಕೊಡದಂತೆ ಕೆಲವರು ಕತೆ ಕಟ್ಟಿದರು ಎಂದು ಆರೋಪಿಸಿದರು. ಕುರಿಗಳು ಸಾವಿನ ಸಂಪೂರ್ಣ ವರದಿ ತಯಾರಿಸಿ ತಕ್ಷಣ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ ಅವರು, ಜನರ ಸಮಸ್ಯೆಗಳನ್ನು ಕಡೆಗಣಿಸುತ್ತಿರುವ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದಾಗಿದೆ ಎಂದು ಹೇಳಿದರು. ಸರ್ ಮಾಡಿಲ್ಲ ಪೊಲೀಸರು ಬಂದಿಲ್ಲ. ಪೊಲೀಸ್ ಇಂಟಿಮೇಷನ್ ಮಾಡಿದ್ರೆ
ಇನ್ನ ಮುಂಜಾನೆ ನಶಿನಾಗ 6 ಕೊಟ್ಟರು ಸರ್. ಇನ್ನ ಯಾರು ಇದನ್ನ ಇನ್ಫಾರ್ಮೇಷನ್ ತೋರಿಲ್ಲ ಸರ್. ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಇನ್ನೂ ಇಂಡಿವಿಜುವಲ್ ಮಾಡ್ಬೇಕಲ್ಲ ಅವ್ರಿಗೆ ಕೊಟ್ಟೈತ್ರಿ. ಎಲ್ಲ ಬೆಳಿಗ್ಗೆ ನಮಗೆ ಮಾಡಿದ್ರಿ ಎಲ್ಲ ಕೊಟ್ಟಿವ್ರಿ. ಯಾರು ಬಂದಿಲ್ಲ ಸ್ಪೆಷಲ್ ಇಲ್ಲಿ ತಾಲೂಕಿನಾಗ ಪಾಪ ರೇಡಿಯೋರು ಎತ್ತಿದ್ರು ಫೋನ್ ಏನೈತೆ ತಲಾಟಿ ರೂಲ್ಸ್ ಏನೈತೆ ಇಬ್ಬರಿಗೆ ಇದು ಇಲ್ಲಿ ನಾಗಮನದಲ್ಲಿ ಕುರಿ ತೋಳ ಇದಾಗ್ಯಾವಲ್ರಿ. ಸಾಹೇಬ್ರು ಬಂದಿದ್ರು. ಇಲ್ಲಪ್ಪ ಲೋಕಲ್ದವ್ರು ಏನು ಮಾಡ್ತಾರ ಪಿ ಎಸ್ ಐ ಸರಿಗೆ ಕೊಡ್ರಿ ನಂಬರ್. ನಾ ಮಾತ್ರ ಕೊಂಡಿರಲ್ಲ ಈಗ ಅವ್ರು ಬಂದು ರಿಪೋರ್ಟ್ ಮಾಡ್ಬೇಕು. FIR ಮಾಡಿದ್ಮೇಲೆ ತಾನೇ ರಿಪೋರ್ಟ್ ಮಾಡೋದು. ನಿಮಗೆಲ್ಲ ಟ್ರೈನಿಂಗ್ ಕೊಟ್ಟಿರಲ್ಲ ತಲಾಟಿ? ಎಸ್ ಸರ್, ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ ನಿಮ್ಗೆ. ವಿಡಿಯೋ ಎಲ್ಲ ವಿಡಿಯೋ ಬಂದಿಲ್ಲ ಸರ್. ವಿಡಿಯೋ ಬಂದಿಲ್ಲ. ಈಗ ಇದು ಸೀಲ್ ಬಡ್ದಿತ್ತು ಅಂದ್ರೆ ಸಾಹೇಬ್ರೆ, ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಯಾರೇ ಇದ್ರಿ ನನಗೆ ಸೀಲ್ ಬಡ್ದಿತ್ತು ಅಂದ್ರೆ ಪ್ರಕೃತಿ ಕೋಪದಲ್ಲಿ ಬರ್ತಿತ್ತು ಸರ್ ಅದು. ನೀವು ಕತೆ ಹೇಳ್ಬೇಡ್ರ. ಕಾನೂನು ಪಾಠ ಹೇಳೋದು ಭಾಳ ಚೆನ್ನಾಗಿ ಹೇಳ್ತೀವಿ. ನಮ್ಮ ಇಲಾಖೆಯಿಂದ ಕೇಳೋ ಇಲ್ಲಿ ಒಂದು ನಿಮಿಷ. ಎಸ್ ನೀನು ಇಲ್ಲಿ ರೆವೆನ್ಯೂ ಇಲಾಖೆ ಅಂತಾನೆ. ಎಸ್ ಈಗ ಆದ ತಕ್ಷಣ ರೈತನಿಗೆ ಏನು ಸಹಾಯ ಮಾಡ್ಬೇಕಂತ ಗೊತ್ತಿದೆಯಾ? DC ಅಂತ ಹೇಳಿಸ್ಬೇಕಲ್ಲ. ಇಲ್ಲ ಸರ್, ಏನು ಮಾಡ್ಬೇಕು? ನಾವು ರಿಪೋರ್ಟ್ ಮಾಡೋಣ. ರಿಪೋರ್ಟ್ ಮಾಡೋನಿಗೆ ತಕ್ಷಣ ಪರಿಹಾರ ಕೊಡ್ಬೇಕು ಬೇಡವಾ? 72 hours ಪರಿಹಾರ ಇದೆ ಸರ್. ಮತ್ತೆ ಮುಂದೆ ಏನು ಮಾಡ್ತಾ ಇದ್ದೀರಿ? ಅದು ಈಗ ತೋಳ ಕಡ್ದಿರೋದ್ರಿಂದ ವೆಟರ್ನರಿ ಬರ್ತದೆ ಸರ್. ಎಲ್ಲ ಫಾರೆಸ್ಟ್ ಆಫೀಸರ್ ಯಾರು ಬಂದಿದ್ದಾರೆ? ನಮ್ಮ ಇದಕ್ಕೆ ಬರಲ್ಲ ಸರ್ ಸದ್ಯಕ್ಕೆ. ಯಾರು ಬಂದಿಲ್ಲ ಸರ್. ಯಾರು ಯಾರು ಬರಲ್ಲ ಅಂತ ವೆಟರ್ನರಿಯಿಂದ ಬರ್ತದಲ್ಲಪ್ಪ. ನಿನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರು ಬಂದಾರೆ? ಬರಬೇಕಾದ್ರೆ ನೀನು ರೆವೆನ್ಯೂದವನು ಒಂದು ರಿಪೋರ್ಟ್ ಮಾಡಬೇಕು, ಜೊತೆಗೆ FIR ಮಾಡಬೇಕು, ಆಮೇಲೆ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿ. ಎಸ್ ಸರ್. ಮತ್ತು ಅವ್ರು ಬಂದಿದ್ದಾರಲ್ಲ ಈಗ ಬಂದಿದೆ ಸರ್. ಮೊನ್ನೆ ಪೊಲೀಸ್ನವ್ರು ಯಾರು ಕರಿಬೇಕು? ದೇವ್ರು ಬರ್ಬೇಕಾ? ಹೇಳಿದ್ಯಾ? ನಾವು ಹೇಳಕ್ ಬರಂಗಿಲ್ಲ ಸರ್, ಇವರೇ ಹೇಳ್ಬೇಕು. ನೀವು ಸ್ಥಳೀಯ ಆಡಳಿತದವ್ರು ಏನು ಮಾಡ್ತೀರಿ ಇಲ್ಲಿ? ಭೀಮಣ್ಣ ಪೊಲೀಸ್ನಾಗ ಹೇಳಿರಿ. ಇಲ್ಲಿ ಎಷ್ಟೊಂದು ಮಂದಿ ಎಲ್ಲ ನಿಂತು ನೋಡಕತ್ತಾರೆ. ಮತ್ತೆ ನಿಮ್ಗೆ ಯಾರು ಬರ್ತಾರೆ? ಒಂದು 15-20 ಕುರಿಗಳು ಸತ್ತೋಗಿದ್ದಾವೆ. ಅಲ್ಲ, ನಾನು ಇಲ್ಲೇ ಸ್ಪಾಟಲ್ಲಿ ಇದ್ದೀನಿ. ಡಾಕ್ಟರ್ಸ್ ಬಂದಿದ್ದಾರೆ, ಎಲ್ಲರೂ ಬಂದವ್ರೆ. ಈಗ ನೀವು ಬಂದು FIR ಮಾಡಿದ್ಮೇಲೆ ಅವ್ರಿಗೆ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ತಾರೆ. ಸಿಡ್ಲು ಬಡ್ದಲ್ಲ ಇದು ತೋಳ ಕಡಿತ ಆಗಿದೆ. ನಿಮ್ಮವ್ರು ಬರ್ಬೇಕಲ್ಲ. 12 ಗಂಟೆ ಆಯ್ತು. ಅಲ್ಲ ರೀ, ಈಗ ನಿಮ್ಮವ್ರಿಗೆ ಇನ್ಫಾರ್ಮೇಶನ್ ಕೊಟ್ರೆ ಇಲ್ಲಿ ನಿಮ್ಗೆ ಬ್ರೀಡ್ ಇವರು ನಮ್ಮ ಇದಕ್ಕೆ ಇದು ಇದೆ ತಾನೆ 4 ವಾರಕ್ಕೆ ಮತ್ತು ಔಟ್ ಪೋಸ್ಟ್ನವ್ರು ಒಬ್ಬರು ಪೊಲೀಸರು ಬರಲ್ವಾ ಇಲ್ಲಿ? 6 ಗಂಟೆಗೆ ಹೇಳಿದ್ರು 12 ಗಂಟೆ ಆದರೂ ಬರಲ್ವಾ? ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ಅವ್ರಿಗೆ? ಇಮಿಡಿಯೇಟಾಗಿ ಕಳಿಸಿ, ಇಲ್ಲಿ ಕಳಿಸಿ. ನೀವು ಒಂದು FIR ಮಾಡಿದ್ರೆ ಮುಂದಿನ ಪ್ರೊಸೀಜರ್ ಮಾಡ್ತಾರೆ ಅವರು. ತಾಲೂಕು ಆಡಳಿತ ಸತ್ತೋಗಿದೆ. ಸ್ಪೆಷಲಿ ಕೆಲವು ಇಲಾಖೆ ಅಧಿಕಾರಿಗಳು ದುರಂಕಾರಿಗಳಾಗಿದ್ದಾರೆ. ಈಗ ತಾನೇ ನಾನು ಹಿರೇಮೂರಾಳದಲ್ಲಿ ಕೂಡ ಭೇಟಿ ಕೊಟ್ಟು ಬಂದೆ. ಹಿರೇಮೂರಾಳದಲ್ಲಿ ರಾತ್ರಿ 12 ಗಂಟೆಗೆ ಮನೆ ಬಿದ್ದೋಗಿದೆ 4 ಜನರ ಮೇಲೆ. ಅಪ್ಪ ಬೋವಿ ಸಮಾಜದ ಕೂಲಿ ಮಾಡೋ ಕುಟುಂಬ ಅದು. ಗೋಡೆ ಬಿದ್ದು ಮನೆಯಲ್ಲಿರೋದೆಲ್ಲ ಸಾಮಾನುಗಳೆಲ್ಲ ಮುಚ್ಚೋಗಿದೆ. 4 ಜನ ಮೇಲೆ ಬಿದ್ದಿದೆ. ಗಂಡ, ಹೆಂಡತಿ, ಮಗಳು ಮತ್ತು ಮೊಮ್ಮಗಳು. 12 ಗಂಟೆಗೆ ಜನ ಬಂದು ಔಷಧಿಯಿಂದ ತಕ್ಕೊಂಡಿದ್ದಾರೆ. ಇಂಜುರೀಸ್ ಆಗಿದೆ, ಹೆಡ್ ಇಂಜುರೀಸ್ ಎಲ್ಲ ಆಗಿದೆ. 12 ಗಂಟೆಯಿಂದ ಹಾಸ್ಪಿಟ್ಲಿಗೆ ಸಾಕ್ಸೋಕ್ಕೆ 108 ಆ್ಯಂಬುಲೆನ್ಸ್ಗೆ 108 ಬಾರಿ ಕರೆ ಮಾಡ್ಯಾರು.
ಕಾಳಿಗೆ ಮಾಡ್ಯಾರ, 4 ತೊಡಕ್ ಮಾಡ್ಯಾರ, ಮುದ್ದೆ ಬಡಕ್ ಮಾಡ್ಯಾರ, ಒಂದೇ ಒಂದು ಆ್ಯಂಬುಲೆನ್ಸ್ ಬಂದಿಲ್ಲ. ಕೊನೆಗೆ ರಾತ್ರಿ ಯಾವುದೋ ಒಂದು ಆಟೋ ತರಿಸ್ಕೊಂಡು ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ನಾನು ಈಗ ಹೋಗಿದ್ದೆ, ಅಲ್ಲಿ ವಿಡಿಯೋ ಬಿಟ್ಟರು ಒಬ್ಬರು ಇಲ್ಲ. ಈ ಮಾಧ್ಯಮದವರಿಗೆ ಒಟ್ಟು ಆಮೇಲೆ ಏನೆಲ್ಲ ಮಾಡ್ತಾರೆ. ಒಂದು ನಿಮಿಷ ಹೇಳಿಕ್ಕೆ ಬಯಸ್ತೇನೆ, ಶಾಸಕರಿಗೆ ಕೇಳಿಕ್ಕೆ ಬಯಸ್ತೇನೆ, ಏನು ನಿಮ್ಮ ಸರ್ಕಾರ ಇದೆಯಾ ಸತ್ತಿದೆಯಾ ತಾಲೂಕಿನಲ್ಲಿ? ಆಮೇಲೆ ತಕ್ಷಣಕ್ಕೆ ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕು. ಏನು ತಕ್ಷಣ ಅವ್ನಿಗೆ ಬಾಂಡೆ ಸಾಮಾನು, ಅಡುಗೆ ಮಾಡ್ಕೊಳಕ್ಕೆ ರೇಷನ್ನು, ಇಮ್ಮಿಡಿಯೇಟಾಗಿ ಒಂದು ಪರಿಹಾರ ವ್ಯವಸ್ಥೆ. ಮನೆ ಬಿದ್ದೋಗಿದೆ, ರಸ್ತೆ ಮೇಲೆ ನಿಂತ್ಕೊಂಡಿದ್ದಾರೆ, ಮಳೆ ಬರ್ತಾ ಇದೆ, ಬೇರೆ ಒಂದು ವ್ಯವಸ್ಥೆಗಳು ಮಾಡ್ತಾರೆ. ಒಂದು ಸರ್ಕಾರದ್ದು ಜವಾಬ್ದಾರಿ ಕೂಡ. ಫಸ್ಟ್ PDO ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು. ಆಮೇಲೆ ಅವ್ರಿಗೆ ತಕ್ಷಣಕ್ಕೆ ಪರಿಹಾರ ಕೊಡಬೇಕು, ಒಂದಿಷ್ಟು ಕ್ಯಾಶ್ ಬೆನಿಫಿಟ್ಟು. ಇದೇನು ಇವರಪ್ಪನ ಮನೆಯಿಂದ ಕೊಡಲ್ಲ, ಇದು ಸರ್ಕಾರದಲ್ಲಿರ್ತಕ್ಕಂಥ ಅಕೌಂಟ್ಸಲ್ಲಿ ಕೊಡೋದು. ಅದಕ್ಕೆ ನಿಮ್ಮ ಏನು ಇದರಲ್ಲಿ ನಿಮ್ಮ NDRF ಅಲ್ಲಿ SDRF ಅಲ್ಲಿ ನಾರ್ಮ್ಸೇ ಇರ್ತದೆ, ಅದು ಕೊಟ್ಟಿಲ್ಲ ಇವತ್ತು. ಇಲ್ಲಿ ನನಗೆ ಬೆಳಗ್ಗೆ ಸುಮಾರು 9 ಕಳಿಸಿದ್ದಾರೆ. ನಾನು ವೆಟರ್ನರಿ ಡಾಕ್ಟರ್ಗೆ ಅಪ್ರಿಸಿಯೇಟ್ ಮಾಡ್ತೀನಿ. ರೂಲ್ಸ್ ಪ್ರಕಾರ ಫಾರೆಸ್ಟ್ನವನು ಬರಬೇಕಿಲ್ಲ, ಯಾವುದರಿಂದ ಆಗಿದೆ ಸಾವಾಗಿದೆ ಅನ್ನೋದನ್ನು ಅವರು ಕೂಡ ರಿಪೋರ್ಟ್ ಕೊಡಬೇಕಾಗ್ತದೆ. ಅವನಿಲ್ಲ ಫಾರೆಸ್ಟ್ ಆಫೀಸರು. ಬಹುಶಃ ಬೆಳಗ್ಗೆ ಬಂದು ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ಬಂದಿದ್ರ ಇಲ್ಲ? ಈಗ FIR ಮಾಡಬೇಕು. ಆಮೇಲೆ ಇವರಿಗೆಲ್ಲ ಪರಿಹಾರ ಕೊಡಬೇಕು. ಆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು. ಅವನಿಗೆ ರೈತನಿಗೆ ತಕ್ಷಣಕ್ಕೆ ಸಹಾಯ ಮಾಡಬೇಕು. ಅದು ಇಲ್ಲಿವರೆಗೂ ಕೂಡ ಇದೆ. ನಿಮ್ಮ 4 ತೋಟದಲ್ಲಿ ಔಟ್ ಪೋಸ್ಟ್ ಇದೆ. ಔಟ್ ಪೋಸ್ಟ್ ಪೊಲೀಸರು ಬರ್ಬೇಕು ತಾನೆ, ತಕ್ಷಣ FIR ಮಾಡ್ಬೇಕು ತಾನೆ. ನಾನು ಸ್ವತಃ ತಹಸೀಲ್ದಾರ್ ಹತ್ರ ಮಾತಾಡಿದ್ದೀನಿ, ಈ ವಿಷಯ ಹೇಳಿದ್ದೀನಿ. ತಹಸೀಲ್ದಾರ್ ಸ್ಪಂದನೆ ಮಾಡಿದ್ದಾರೆ. ಅಲ್ಲಿ ಕೂಡ ಆರಾಯ್ದು ಕಳಿಸಿದ್ದಾರೆ. ಬಂದ ತಕ್ಷಣ ಇಲ್ಲಿ ಒಂದು ಬಂದಾನೆ, ಸ್ವಲ್ಪ ಲೀಡ್ರಿಕೆ ಮಾಡ್ತಾನೆ, ಗೊತ್ತಿಲ್ಲ ಕೆಲಸ ಮಾಡ್ತಾನೆ. ಹಾಂ ಕೆಲಸ ಮಾಡು, ಲೀಡ್ರಿಕೆ ಮಾಡಿದೆ ಅಂದರೆ ಮತ್ತೆ ಕಷ್ಟ ಆಗ್ತದೆ. ಹಾಂ ತಕ್ಷಣ ಈಗ ಅವನಿಗೆ ಪರಿಹಾರ ಕೊಡಿಸ್ಬೇಕು ನಿಮ್ಮ ರೆವಿನ್ಯೂ ಇಲಾಖೆಯಿಂದ. ಆಯ್ತಾ? ಎಷ್ಟು ರೂಲ್ಸ್ ಅದು ಮಾಡೋದು ನಿಮ್ದೆಲ್ಲ ತಕ್ಷಣ ಮಾಡ್ಕೊಡ್ಬೇಕು. ಇದ್ರ ಪ್ರಕಾರ ಏನು ಒಂದು ಕುರಿಗೆ ಎಷ್ಟು 7,000 ಇದೆಯಾ? 7,500 ಒಂದು ಕುರಿಗೆ. ಮರಿ ಇದ್ದರೆ 3,500 ಅಲ್ವಾ? ಅದಕ್ಕೆ ತಕ್ಷಣ ಪರಿಹಾರ ಕೊಡಬೇಕಾಗ್ತದೆ. ಅದನ್ನು ಕೊಡಿ. ಆಮೇಲೆ ಎಷ್ಟು ಕುರಿಗಳು ಕಳೆದೋಗಿದೆ ನೋಡಿ. ಈಗ ಅದು ಗಾಬರಿಯಾಗಿ ಅನೇಕ ಕುರಿಗಳು ಓಡೋಗಿರೋದು ಇರ್ತದೆ. ಅದು ಎಷ್ಟೆಷ್ಟು ಅವನಿಗೆ ನಷ್ಟ ಆಗಿದೆ ಅನ್ನೋದನ್ನು ಬರ್ಕೊಂಡು ಅದ್ರ ಪ್ರಕಾರ ಅವನಿಗೆ ತಕ್ಷಣ ಪರಿಹಾರ ಕೊಡಬೇಕು. ಮತ್ತು ಮಳೆ ಬರ್ತಾ ಇದೆ, ಕುರಿಗಳು ಬದುಕೋದಕ್ಕೆ ಅವಕ್ಕೆ ಫಾಡರ್ನ ವ್ಯವಸ್ಥೆಗಳು ಮಾಡೋದಕ್ಕೂ ಕೂಡ ನಿಮ್ಗೆ ಸಹಾಯ ಮಾಡೋಕ್ಕಾಗ್ತದೆ. ಅದನ್ನ ಮಾಡಿಕೊಡಿ ಅವರು. ಹೌದಾ ಮೇಡಮ್? ತಾವಿಲ್ಲಿ 4 ತೋಟ ಪೋಸ್ಟಲ್ಲಿ ಇದ್ದೀರಿ. ನಾನು ಮಾಧ್ಯಮದವ್ರು ಹೇಳಿಕ್ಕೆ ಬಯಸ್ತೇನೆ, ತಾಲೂಕು ಆಡಳಿತ ಸಂಪೂರ್ಣವಾಗಿ ಸತ್ತೋಗಿದೆ. ಗಮನದಾಗಿರಲಿ. ಇಲ್ಲಿ ಯಾರು ಬಂದು ವಿಸಿಟ್ ಕೊಡೋದಲ್ಲ, ಪರಿಹಾರ ಕೊಡಬೇಕು. ತಕ್ಷಣಕ್ಕೆ ಪರಿಹಾರ ಕೊಡಬೇಕು. ವಿಸಿಟ್ ಕೊಡೋದು ಬೇರೆ, ತಕ್ಷಣಕ್ಕೆ ಪರಿಹಾರ ಕೊಡಬೇಕು. ವಿತಿನ್ 24 hours ಅಲ್ಲ, ವಿತಿನ್ ವಿಷಯ ಗೊತ್ತಾದ ತಕ್ಷಣನೇ ಫಸ್ಟ್ ಅವನಿಗೆ ಬದುಕಲಿಕ್ಕೆ ಕೊಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಬೇಕು. ಅದನ್ನು ಕೂಡ ಈಗ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿನ್ನೆ ಗಮನದಾಗಿರಲಿ, ನಮ್ಮ ಗೌಡ್ರಿಗೆ ಕುಂಚುಗ್ನೂರಲ್ಲಿ ಒಂದು ಘಟನೆ ಆಯಿತು. ಕುಂಚುಗ್ನೂರು ಘಟನೆ ಬೆಳಗ್ಗೆ 7:30 6:30 ಅಮಾವಾಸ್ಯೆ ದಿನ ಎತ್ತುಗಳು ಮೈ ತೊಳೆಯಕ್ಕೆ ಹೋಗ್ಯಾನ ಪಾಪ. ಒಂದು ಎತ್ತು ಮೈ ತೊಳೆದು ಮೇಲೆ ಕಟ್ಟೆನೆ, ಇನ್ನೊಂದು ಎತ್ತು ಮೈ ತೊಳೆಯಕ್ಕೆ ಹೋಗಿದ್ದಾನೆ. ಮೊಸಳೆಗಳು ಬಂದ್ಬಿಟ್ಟವು. ಒಂದು ತಂಡನ ಹಿಂಡು ಬಂದ್ಬಿಟ್ಟದು, ಮೊಸಳೆ ಹಿಂಡು. ಅವನು ತಕ್ಷಣ ಗಾಬರಿ ಆಗಿಬಿಟ್ಟಾನೆ. ಆಮೇಲೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ. ಅವನು ಸತ್ತೋಗ್ಬಿಟ್ಟ. ಸತ್ತೋಗಿದ್ದನ್ನ 12 ಗಂಟೆ ಆದರೂ ಒಬ್ಬರು ಅಧಿಕಾರಿಯಲ್ಲಿ ವಿಸಿಟ್ ಮಾಡಿಲ್ಲ. ಇಮಿಡಿಯೇಟಾಗಿ ಬಂದರು. ಅಲ್ಲಿ ನಾನು ಹೋಗೋಕ್ಕಿಂತ ಮುಂಚಿತ ಸ್ಟೋರಿ ಹೆಂಗೆ ಬಿಲ್ಡ್ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ಮಾಧ್ಯಮದ ಸ್ನೇಹಿತರಿಗೆ. ಅವನು ಕಾಲು ಜಾರಿ ಬಿದ್ದೋಗ್ಬಿಟ್ಟಾನೆ ಅಂತ ಅಂದರೆ ಇವ್ರಿಗೆ ಪರಿಹಾರ ಸಿಕ್ಕಿರಬಾರ್ದು ಅವನಿಗೆ. ಆಮೇಲೆ ಮೇಲ್ಗಡೆ 3 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದಾರೆ ಅವತ್ತು. ಫುಲ್ ಫ್ಲಡ್ ವಾಟರ್ ಬಂದಿದೆ.
ಇಲ್ಲ ಸರ್, ಅವನು ಕಾಲು ಜಾರ್ ಬಿದ್ದೋಗ್ಬಿಟ್ಟಾನ. ಇನ್ಫಾರ್ಮೇಶನ್ ನಾನು ಹೋದ್ಮೇಲೆ ವಾಸ್ತವ ಏನು ಅಂತ ಅಲ್ಲಿ ಕೂತ್ಕೊಂಡಿರೋನು ಹೇಳ್ತಾ ಇದ್ದಾನೆ. ಸರ್, ನಾನು ಅವನ ಜೊತೆಗೆ ಇದ್ದೆ, ದರಿಯಪ್ಪ ಅಂತ ಅವನ ಹೆಸರು, ಆ ರೈತ. ಅವನು ಹೇಳ್ತಾ ಇದ್ದೆ, ನಾನು ಜೊತೆಲೇ ಬಂದ್ವಿ. ಅವನು ಒಂದು ಎತ್ತನ್ನ ಮೈ ತೊಳೆದು ಕಟ್ಟದ, ನಾನು ದೂರ ಇದ್ದೆ. ಇನ್ನೊಂದು ಹೋದಾಗ ಮೊಸಳೆಗಳ ತಂಡ ನೋಡ್ಬಿಟ್ಟು ಅವನು ಗಾಬರಾಗಿ ನೀರಲ್ಲೇ ಹೋಗ್ಬಿಟ್ಟ. ಅದೇನು ಮೊಸಳೆ ಎಳ್ಕೊಂಡು ಒಳಗೋಯ್ತು ಅಥವಾ ಅವನು ಎದುರಿ ಒಳಗಡೆ ನೀರಲ್ಲಿ ಮುಳುಗಿದ್ನೋ ಗೊತ್ತಿಲ್ಲ ಅಂತ ಅವನು ಹೇಳ್ತಾ ಇದ್ದ. ಅವನಿಗೆ ಕೈ ಮೇಲೆಲ್ಲ ಗಾಯ ಆಗಿದೆ, ಕೆಲವು ಸಣ್ಣ ಪುಟ್ಟ ಗಾಯಗಳು ಇದ್ದಾವೆ. ಅವನಿಗೆ ಪರಿಹಾರ ಕೊಡಬೇಕಲ್ಲ. ಮೊಸಳೆ ಹಿಡ್ಕೊಂಡೋದ್ರೆ 20 ಲಕ್ಷ ಪರಿಹಾರ ಬರ್ತದೆ ಕುಟುಂಬಕ್ಕೆ. NDRF ಅಲ್ಲಿ 5 ಲಕ್ಷ ಪರಿಹಾರ ಕೊಡಬೇಕು. ಆ ರೈತನಿಗೆ ಪರಿಹಾರ ಕೊಡಬಾರ್ದು ಅಂತ ಉದ್ದೇಶ. ನಾನು ಹೋಗಿ ಅಲ್ಲಿ ಅವ್ರನ್ನ ಚಾಡಿಸಿದ ಮೇಲೆ FIR ಆಯಿತು. ಅವ್ರು ಏನು ಕೊಡ್ತಾರೆ ತಗೋ FIR ಅಲ್ಲಿ ಅಂತ ಹೇಳಿದ್ರು. FIR ಆಗಿದೆ, ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಸ್ಥಳೀಯ PSI ಪತ್ರಿಕೆಗೆ ಹೇಳಿಕೆ ಕೊಡ್ತಾನೆ. ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ. ಏನಂತ, ಆ ಬಾಡಿ ಸಿಕ್ಕಿದೆ, ಬಾಡಿ ಮೇಲೆ ಯಾವುದು ಗಾಯಗಳಿರಲಿಲ್ಲ. ಆ PSIಗೆ ಕನಿಷ್ಠ ಜ್ಞಾನ ಇರಬೇಕು. ಅವನು ಮಾಧ್ಯಮಕ್ಕೆ ಹೇಳಿಕೆ ಕೊಡಕ್ಕೆ ಬರಲ್ಲ. ಅವನು ಯಾರು ಡಾಕ್ಟರ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆಯಾ? ಅವನು ಕೌಂಟರ್ ಹೇಳಿಕೆ ಕೊಡ್ತಾನೆ. ಇಂಥ ಅಯೋಗ್ಯ PSI ಈ ತಾಲೂಕಿನಲ್ಲಿ ಇದ್ದಾನೆ. ಅವರು FIR ಎಲ್ಲ ಬರೆದಿದ್ದಾರೆ, ಗಾಯ ಆಗಿದೆ ಎಲ್ಲ ಆಗಿದೆ ಅಂತ ಬರೆದಾರೆ. ಫೋನ್ ಮಾಡಿ ಈ ಪರಿಸ್ಥಿತಿ ಉದಾಹರಣೆ ಹೇಳಿದೆ. ನಾನು ಸಾಕ್ಷ್ಯ ಕೊಡ್ತಾ ಇದ್ದೀನಿ, ಇಲ್ಲಿನೂ ಕೂಡ ಕೊಟ್ಟಿದ್ದೀನಿ. ಈಗ ಹೇಳ್ತೇನೆ, ಈಗ ಕಳಿಸ್ತೀನಿ ಸರ್ ಅಂತ ಎದುರಿಗೇನ ಮಾತಾಡಿದ್ದೀನಿ. ಯಾರು ಇವರು ಸ್ಥಳೀಯವಾಗಿ ಬರ್ತಾರಲ್ಲ ನಿಮ್ಮ ತಲಾಟಿಗಳೆಲ್ಲ, ಏನಪ್ಪ ಡ್ಯಾನ್ಸ್ ಮಾಡಕ್ಕೆ ಬರೋದಲ್ಲ. ಬಂದ ತಕ್ಷಣ ಇಮಿಡಿಯೇಟ್ ಸಂಬಂಧಪಟ್ಟವ್ರಿಗೆ ಹೇಳ್ಬೇಕು. ಹೇಳಿ ಅಧಿಕಾರಿಗಳು ಕರೆಸಿ ಅವ್ರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಡ್ಬೇಕು. ಗೊತ್ತಾಯ್ತಾ? ನಿಮ್ಮ ತಹಸೀಲ್ದಾರ್ ಅವ್ರಿಗೆ ರಿಪೋರ್ಟ್ ಮಾಡಬೇಕು. ಇನ್ನೂ ಬಂದಿಲ್ಲ, ಅದನ್ನ ನೀವು FIR ಮಾಡಿದ್ರೆ ಅವ್ರಿಗೆ ಪರಿಹಾರ ಸಿಗಲ್ಲ. ಸಿಗುತ್ತೇನೆ ಮೇಡಮ್? ಇಲ್ಲ, FIR ಮಾಡಲೇಬೇಕು. FIR ಮಾಡೋಕ್ಕೆ ಇವನಿಗೋಸ್ಕರ ಕಾಯಬೇಕು. ಈ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೊಳ್ಳಿ. ತಾಲೂಕು ಆಡಳಿತ ಸತ್ತೋಗಿದೆ ಅನ್ನೋಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಜಡ್ಜ್ ಮನೆನೇ ಕಳ್ತನ ಆಗೋಗ್ಬಿಟ್ಟಿದೆ. ಜಡ್ಜ್ ಮನೆನೇ ಅದು ಎಂಥದ್ದು, ಹುಡ್ಕೋ ಕಾಲನಿ, VIP ಕಾಲನಿ ಮುದ್ದೇಮಾಳದಲ್ಲಿ 14ನೇ ಏನು ರಸ್ತೆ, ಅದು ರಸ್ತೆಯಲ್ಲಿ ಜಡ್ಜ್ ಮನೆನ ಕಳ್ತನ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿ. ಇವರು ಇಸ್ಪಟ್ ಕ್ಲಬ್ ನಡೆಸ್ತಾ ಇದಾರೆ. ಗಮನದಾಗಿರ್ಲಿ ನಿಮ್ಗೆ, ನನ್ನ ಹತ್ರ ಎಲ್ಲ ರೆಕಾರ್ಡ್ಸ್ ಇದಾವ. ರೆಕಾರ್ಡಿಂದ ಹೇಳ್ತಾ ಇದ್ದೀನಿ, ಅವ್ನು ರೆಕಾರ್ಡ್ ಹೇಳ್ತಾ ಇದ್ದೀನಿ. ನಾನು ಸಂಬಂಧಪಟ್ಟವ್ರಿಗೆ ಎಲ್ಲಿ ಕಳಿಸ್ಬೇಕು ಕಳಿಸಿದ್ದೀನಿ. ಇಸ್ಪಟ್ ಕ್ಲಬ್ ನಡೆಸ್ತಾ ಇದ್ದೇನೆ ನಾನು. ಜೊತೆಗೆ ಈ ಒಳದಂಡಿ ಇದೆಯಲ್ಲ, ಒಳದಂಡಿಗೆ ಹೋದ್ರೆ ಬರೇ ಉಸುಗೊಳಿಸೋದಂದೆ. ಅದನ್ನೆಲ್ಲ ಕಲೆಕ್ಷನ್ ಮಾಡೋಕ್ಕೆ ಈ ಪೊಲೀಸ್ನವ್ರು ಬಿಜಿ ಇದ್ದಾರೆ. ಜಡ್ಜ್ ಮನೆ ಕಳ್ತನ ಆಗಿದೆ. ಈಗ ಅವನ ಮೇಲೆ ಏನು ಆ್ಯಕ್ಷನ್ನು? ಲಾ ಆ್ಯಂಡ್ ಆರ್ಡರ್ ಫಾಲೋ ಮಾಡ್ತಾ ಇಲ್ವಲ್ಲ, ಅವನ ಮೇಲೆ ಏನೂ ಆ್ಯಕ್ಷನ್ ಇಲ್ಲ. ಇಷ್ಟ ಆದರೆ ಅವನಿಗೆ ಬುದ್ಧಿ ಬಂದಿಲ್ಲ. ಇವತ್ತು 2 ಕಡೆ ಘಟನೆ ಆಗಿದೆ. ಇಲ್ಲಿ ಒಂದು ಕಡೆನೂ ಪೊಲೀಸರು ಬಂದಿಲ್ಲ, ಒಂದು ಕಡೆನೂ FIR ಮಾಡಿಲ್ಲ. ಅಟ್ಲೀಸ್ಟ್ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೂ ಬರಬೇಕಲ್ಲ, ಅದಕ್ಕೂ ಇಲ್ಲ. ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ಕೆ ಬಯಸ್ತೇನೆ, ಆಡಳಿತ ಸಂಪೂರ್ಣವಾಗಿ ಸತ್ತೋಗಿದೆ. ನಾನು ಶಾಸಕರು ಕೇಳಿಕ್ಕೆ ಬಯಸ್ತೇನೆ, ನಿಮ್ಮ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಉತ್ತರ ಕೊಡಿ. ಯಾಕೆಂದರೆ ಇಲ್ಲಿ ಪಾಪ ಬಡವರು ಈ ರೀತಿ ಆದಾಗ ಅವನಿಗೆ ಫಾರ್ಡರ್ ಕೊಡ್ಬೇಕು ಇಮಿಡಿಯೇಟ್ ಆಗಿ. ಏನಪ್ಪ ರೆವಿನ್ಯೂ ನಿಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ತಾನೆ ನಿಮಗೆಲ್ಲ. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಏನೇನು ಕೊಡಬೇಕು ಅಂತಿದೆ? ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ದನಗಳಿಗೆ ಮೇವು ಕೊಡ್ಬೇಕ ಬೇಡ? ಹಾಂ, ಎಲ್ಲನೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಅದನ್ನು ಯಾವುದನ್ನು ಒಂದನ್ನು ಕೊಡಲ್ಲ. ನಾನು ಇದನ್ನ ಇಷ್ಟಕ್ಕೆ ಬಿಡಲ್ಲ, ಗಮನಿಸ್ತಾ ಇದ್ದೀನಿ. ಬಹುಶಃ ನನಗನ್ಸ ಮಟ್ಟಿಗೆ ನಾನು ವಿಸಿಟ್ ಮಾಡಿದ್ಮೇಲೆ ಈಗೆಲ್ಲ ಮತ್ತೆ ಸ್ಟಾರ್ಟ್ ಆಗ್ತದೆ. ಈಗ ಇಲ್ಲದೆ ಹೋದ್ರೆ ಅವ್ರು ಬದುಕಿದಾರೋ ಸತ್ತಿದಾರೋ ಯಾರು ಬರಲ್ಲ. ಅದಕ್ಕೆ ಈಗ ಅವರು FIR ಮಾಡಿ
ನೋಡೋ ನೀವು ನಾನು ನಿಮ್ಗೆ ಇಲ್ಲಿ ನಮ್ಮ ರೈತರು ಯಾರ್ಯಾರು ಇದ್ದಾರೆ ನೋಡಿ, ಅವರು ಯಾರು ಇದ್ದಾರೆ ಇಲ್ಲಿ ಭೀಮಣ್ಣ ಇನ್ನೊಬ್ಬ ಯಾರದ ನೋಡು, ಅವ್ರಿಬ್ಬರಿಗೆ ನಾನು FIR ಮಾಡಿ ಕೊಟ್ಟರೆ ಮಾತ್ರ ನಿಮ್ಗೆ ಪರಿಹಾರ ಬರ್ತದೆ. FIR ಮಾಡಿಸತ್ತನ ಬಿಡಬೇಡಿ. ಹಂಗೆ ನೀವು FIR ಮಾಡಿಲ್ಲ ಅಂತ ನಾನು ಗಮನಕ್ಕೆ ತೊಗೊಂಬನ್ನಿ. ಸಾಯಂಕಾಲ ಮತ್ತೆ ಬರ್ತೀನಿ ನಾವು. ಅಷ್ಟರೊಳಗೆ ಸರಿ ಆಯ್ತು, ಸರಿ ಇಲ್ಲದೆ ನಾನು ಮತ್ತೆ ವಿಸಿಟ್ ಮಾಡ್ತೀನಿ. ಅವ್ನಿಗೆ ರೈತನಿಗೆ ನ್ಯಾಯ ಕೊಡಿಸೋವರೆಗೆ ನಾವು ಇಲ್ಲಿ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು. ಯಾರು ಕೇಳೋರಿಲ್ಲ. PSIಗೂ ಫೋನ್ ಮಾಡಿಲ್ಲ, ಅವನು ಬಂದಿಲ್ಲ ಇವತ್ತಿನವರೆಗೆ, ಇಲ್ಲಿವರೆಗೆ. ಬಿಜೆಪಿ ಕಾಂಗ್ರೆಸ್ ನೋಡಿ ಏನ್ ಮಾಡ್ತೀವಿ, ನಿಮ್ಮ ಯಾರು ಸರಿ ಬಿಡ್ರಿ, ಸರಿ ನೀವು ನೀನೇ ಸಾಕಿದ್ದೇನೆ ಇಲ್ಲಿ ಕುರಿ ಹೋದು ನಿನ್ನ ಎಷ್ಟು ಹೋಗಿ ಆಯ್ತು ಹೇಳಿದ್ದೀನಿ. ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಪರಿಹಾರ ಕೊಡ್ತಾರೆ. ಒಂದೊಂದಕ್ಕೆ ದೊಡ್ಡ ಇದ್ರೆ 7,500, ಸಣ್ಣ ಇದ್ರೆ 3,500 ಪರಿಹಾರ ಕೊಡ್ತಾರೆ. ಉಂಡಿ ಈ ಟೈಮ್ನಾಗ ಏನೇನು ದುಡ್ಡು ಕೊಡ್ಬೇಕು ಅಂತ ಗೊತ್ತಾಯ್ತಾ? ನಮ್ಮ ಅವಧಿ ಒಳಗೆ ಒಂದು ತಿಂಗಳು ನನ್ನ ಅವಧಿ ಅಲ್ಲಪ್ಪ. ಈಗ ಅವನಿಗೆ ಏನು ಪರಿಹಾರ ಕೊಟ್ಟು ಹೇಳ ನನಗೆ. ಸರ್ಕಾರದಿಂದ ಇಮಿಡಿಯೇಟ್ 72 hours ಅಲ್ಲಿ ಬರ್ತಿತ್ತು. ನಮ್ಮ ಶಿಲ್ ಬೆಳೆದಿದ್ರೆ ಇದು ಬೆಳೆದೇ ಇರೋದ್ರಿಂದ ಈಗ ವೆಟರ್ನರಿ ಫ್ಯಾಕ್ಷನ್ ಕೊಡ್ತಾರೆ. ವೆಟರ್ನರಿ ಕೊಡ್ತಾರೆ. ನಿಮಿಷ ಕೇಳಪ್ಪ, ನಿನಗೆ ಫಾರೆಸ್ಟ್ ಕೊಡ್ತೀನಿ ಅಂತೇಳಿ ರೆವೆನ್ಯೂದವ್ರು ಹೇಳ್ತೀವಿ, ಇನ್ನೊಬ್ರು ಕೊಡ್ತಾನೆ, ಇನ್ನೊಬ್ರು ಹೇಳ್ತೀರಿ. ನೀವು ಮೂವರು ಇಷ್ಟು ಬುದ್ಧಿವಂತರಿದ್ದೀರಲ್ಲ, ಮೂವರು ಸೇರಿ ಅವ್ನ ರೈತನ ಹೆಂಗೆ ಹಾಳು ಮಾಡೋದು ಅಂತ ಗೊತ್ತಿದೆ ನಮಗೆ. ನೋಡ, ನಿನ್ನೆ ಮಳೆ ಬಂದಿದೆ ಇಲ್ಲ, ಮಳೆ ಬಂದಿದೆ ಇಲ್ಲ, ಫ್ಲಡ್ ಬಂದಾಗ ಆಗಿದೆ ತಾನೆ. SDRF ಮಾಡಕ್ ಬರ್ತದೆ ತಾನೆ ನನಗೆ. ಅವ್ನಿಗೆ ಅಟ್ಲೀಸ್ಟ್ ಫಾಡರ್ ವ್ಯವಸ್ಥೆ ಮಾಡಕ್ ಬರ್ತದೆ ಇಲ್ಲ, ಮತ್ತೆ ಯಾಕೆ ಮಾಡಲಿಲ್ಲ? ಮಾಡ್ಕೊಡು ಈಗ. ನೀನು ಹಾಲು ಮದ್ದವನು ನೀನು ಪೂಜಾರಿ, ಅವ್ನ ಪಾಪ ಕುರಿ ಹೋಗಿರೋನು ಪೂಜಾರಿ ಅವನು. ಮತ್ತೆ ನೀನು ಆಟರ ಅಭಿಮಾನದಿಂದ ಕೊಡ್ಬೇಕು. ಇನ್ನು ಏನು ಕೊಟ್ಟಿಲ್ಲ ನೀಗ. ಪರಿಹಾರ ಬರಲ್ಲ ರೈತರಿಗೆ, ಅರ್ಥ ಮಾಡ್ತಾರೆ. ಮುಂಜಾನೆ 6 ಗಂಟೆಯಿಂದ ಪಾಪ ಇಲ್ಲೇ ಇದೆ ತಾನೇ ನಿಮ್ದು ಪೋಸ್ಟ್. ನಾವು ಸಾಹೇಬ್ರಿಗೆ ಭೇಟಿಯಾಗಿ ದೂರ ಹೋಗ್ಬೇಕಾ ರೈತರು? ಈಗ ಅವ್ನು ಯಾರು ಅಲ್ಲಿ ಅವ್ನು ಹೋಗ ಅವ್ನ ಗಾಡಿನೂ ಇಲ್ಲ ಅವನಿಗೆ. ಪಾಪ ಹೆಣ್ಮಗಳು ಒಳಗೆ ಕೂತ್ಕೊಂಡ್ಬಿಟ್ಟಾಳೆ. ಅವಳಿಗೆ ನಾನು ಕುರಿ ಸತ್ತ ವ್ಯವಸ್ಥೆ ಅದರಾಗಿದ್ದಾಳೆ. ಒಂದು FIR ಮಾಡಿಸಿ ತಗೊಂಡು ಬಂದು ಆಮೇಲೆ ಪೋಸ್ಟ್ ಮಾರ್ಟಮ್ ಹಾಕಬೇಕು. ಡಾಕ್ಟ್ರು ಬಂದಿದ್ದಾರೆ. ಹ್ಞೂನಪ್ಪ, ನಾನು 12 ಗಂಟೆ ಆಗಿತ್ತು. ನೀವೆಲ್ಲ ರೈತರ ಮಕ್ಕಳು, ಶ್ರೀಮಂತರ ಮಕ್ಕಳು.
ಚಿಂಚೋಳಿ ಯಾವ ಇದೇ ತಾರ್ನಾಳ ಇಲ್ಲೇ ಇದೇ ಇಲ್ಲೇ ರೈತರ ಮಕ್ಕಳು ಇವೆಲ್ಲ ಬಟ್ಟೆ ಹಾಕೊಂಡು ಚೇಂಜ್ ಆಗ್ಬಿಟ್ರಿ ಬಂದು ಇಮಿಡಿಯೇಟ್ ಆಗಿ ಅವನಿಗೆ ಕರ್ಕೊಂಡು ಬಂದೆ ಬಾರ ಅಂತ ಹೇಳೋದು ಕರ್ಕೊಂಡು ಯಾವುದೋ ಮೋಟ್ರ್ ಬೈಕ್ ಕರ್ಕೊಂಡು ಕಡೆಗೆ ಅವ್ನಿಗೊಂದು FIR ಮಾಡಿಸಿ ತಗೊಂಡು ಬಂದು ಅವನಿಗೊಂದು ಅವ್ನು ಮಿಸ್ಸಿಂಗ್ ಇದಾವಂತೆ ಕೆಲವೊಂದೆಲ್ಲ ಕಡ್ದು ಹಾಳು ಮಾಡ್ಬಿಟ್ಟಿದೆ ಈಗ ನಮ್ಮ ಅವ್ರಿಗೇನು ಗೊತ್ತಿಲ್ಲ ನೋಡಮ್ಮ ಅವ್ರಿಗೆ ಕಾನೂನು ಏನು ಗೊತ್ತಿರಲ್ಲ ಅವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ನೀವು ಅವನಿಗೆ ತಿಳಿಸಿ ಹೇಳ್ಬೇಕು ರೈತನಿಗೆ ಹೇಳಿ ಬಾಪ ಅಂತೇಳಿ ಮಾಡಿಸ್ಬೇಕು ಯಾರು ಒಬ್ಬರು ಬರೋಲ್ಲ ನಿಮ್ಮ PS ಆಗಿ ಹೇಳಿದ ಮೇಲೆ ಈಗ ಬಂದಿರ್ತೀನಿ ಹೌದಲ್ಲ ನಾನು ಈಗ ಮಾತಾಡಿದ ಮೇಲೆ ನಿಮ್ಮ ಮಾಡಿ ಈಗ ಮಾಡ್ತಾರೆ